17 ದಿನ 17 ಸ್ಪಾಟ್ ಸದ್ಯ ಶವ ಶೋಧಕ್ಕೆ ಬ್ರೇಕ್ ಬಿದ್ದಿದೆ. ಧರ್ಮಸ್ಥಳದ ಆಪರೇಷನ್ ಅಸ್ಥಿ ಸದ್ಯಕ್ಕೆ ಅಂತ್ಯ ಆಗಿದೆ. ಎಸ್ಐಟಿ ಸದ್ಯ ಶವ ಶೋಧಕ್ಕೆ ಬ್ರೇಕ್ ಹಾಕಿದೆ. ನಿನ್ನೆಯೂ ಸಹ ಶವ ಶೋಧವನ್ನ ಮಾಡಿಲ್ಲ ಎಸ್ಐಟಿ. ಶವ ಶೋಧ ಸ್ಥಗಿತದ ಸೂಚನೆಯನ್ನ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಅನಾಮಿಕ ಬಂದರೂ ಸಹ ಕಾರ್ಯಾಚರಣೆಯನ್ನ ನಡೆಸಿಲ್ಲ. ಎಲ್ಲೆಂದರಲ್ಲಿ ಶೋಧಕ್ಕೆ ಒತ್ತಾಯಿಸ್ತಾ ಇದ್ದಾನೆ ದೂರುದಾರ. ಅನಾಮಿಕ ತಂದಿದ್ದ ತಲೆಬುರುಡೆ ಮಹಜರ್ ಮಾತ್ರ ಬಾಕಿ ಇದೆ. ಈಗಾಗಲೇ ಕಾರ್ಮಿಕರನ್ನ ಕರೆಸಿ ಸಹಿಯನ್ನ ಸಹ ಎಸ್ಐಟಿ ಪಡೆದುಕೊಂಡಿದೆ. ಅಗತ್ಯ ಇದ್ರೆ ನಿಮಗೆ ಹೇಳ್ತೀವಿ ಅಂತ ಎಸ್ಐಟಿ ಹೇಳಿ ಕಳಿಸಿದೆ. ನಿನ್ನೆ ಸಹ ಶವ ಶೋಧ ನಡೆಯಲಿಲ್ಲ. ನಿನ್ನೆ ದೂರುದಾರ ಬಂದಿದ್ದ ಎಸ್ಐಟಿ ಕಚೇರಿಗೆ, ಆದ್ರೆ ಯಾವುದೇ ಶೋಧ ಕಾರ್ಯವನ್ನ ಸಹ ಎಸ್ಐಟಿ ನಡೆಸಿಲ್ಲ. ಹಾಗಾಗಿ ಸದ್ಯಕ್ಕಂತೂ ಶವ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ಕಲಾಪದಲ್ಲಿ ಬುರುಡೆ ಶೋಧ ಪ್ರಸ್ತಾಪ ಆಗತ್ತೆ. ಕಾಂಗ್ರೆಸ್ ವರ್ಸಸ್ ದೋಸ್ತಿ ಮಧ್ಯೆ ಧರ್ಮ ಯುದ್ಧ ನಡೆಯಲಿದೆ. ನಾಳೆ ಅಧಿವೇಶನದಲ್ಲಿ ಧರ್ಮಸ್ಥಳ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ ಬಿಜೆಪಿಯಿಂದ. ಇಂದು ದಿನವಿಡೀ ವರದಿಯನ್ನ ಸಿದ್ಧಪಡಿಸಲಿದೆ ಎಸ್ಐಟಿ. ನಾಳೆಯೇ ವರದಿಯನ್ನ ಗೃಹ ಸಚಿವರ ಮುಂದಿಡ್ತಾರಂತ ನೋಡಬೇಕಾಗತ್ತೆ. ಸಿಎಂಗೆ ಮಧ್ಯಂತರ ವರದಿ ಸಲ್ಲಿಸೋದಕ್ಕೆ ಎಸ್ಐಟಿ ಈಗಾಗಲೇ ಸಜ್ಜಾಗಿದೆ. ನಾಳೆಯೇ ಸದನದಲ್ಲಿ ಪರಮೇಶ್ವರ್ ಅವರು ಉತ್ತರಿಸಲಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಉತ್ತರದತ್ತ ಸದ್ಯ ಎಲ್ಲರ ಗಮನ ನೆಟ್ಟಿದೆ. ನಾಳೆ ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗೋದಂತೂ ಪಕ್ಕ. ನಾಳೆ ಹಾಗಾದ್ರೆ ಎಸ್ಐಟಿ ಏನಂತ ಮಧ್ಯಂತರ ವರದಿ ಕೊಡುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಕುತೂಹಲಗಳಿದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.